ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ವಿನಯ್ ಮಾತಾಡ್ತಾ ಇದ್ದೀನಿ. ಏನು ಸರ್ಕಾರ ಒಂದು ಆದೇಶವನ್ನು ಹೊರಡಿಸಿದೆ, ನೀತಿಯನ್ನು ಒಂದು ಜಾರಿಗೆ ತರ್ತಾ ಇದೆ. ಅದು ಏನಂದರೆ KPS ಶಾಲೆ ಅಂತ ಒಂದು ಮಾಡ್ತಾಯಿದ್ದಾರೆ, ಸ್ಕೂಲ್ KPS ಸ್ಕೂಲ್ ಅಂತ ಅನ್ನುವಂಥದ್ದನ್ನು ಮಾಡ್ತಾಯಿದ್ದಾರೆ. ಏನದು ವಿಚಾರ ಏನಂದರೆ, ಆ ಶಾಲೆಗಳು ಏನಂದರೆ 5-6 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಯಾವ ಶಾಲೆಗಳು ಬರ್ತವೆ, ಅಲ್ಲಿ ಯಾವ ವಿದ್ಯಾರ್ಥಿಗಳು ಕಮ್ಮಿ ಇದ್ದಾರೆ ಅಂತ ನಾವು ನೋಡಿ ಮುಚ್ಚುವಂಥ, ಸದ್ದಿಲ್ಲದೆ ಮುಚ್ಚುವಂಥ ಕೆಲಸಗಳನ್ನು ಸರ್ಕಾರ ಮಾಡ್ತಾ ಇದೆ. ವಿಶೇಷವಾಗಿ ಅಂದರೆ ಅಲ್ಲಿ ಬರ್ತಕ್ಕಂಥ ಸರ್ಕಾರಿ ಮಾಧ್ಯಮಿಕ ಪ್ರಾಥಮಿಕ ಶಾಲೆಗಳಲ್ಲಿ, ಸರ್ಕಾರಿ ಶಾಲೆಗಳಲ್ಲಿ ಬಡವರು, ಕೂಲಿ ಕಾರ್ಮಿಕರು, ರೈತರ ಮಕ್ಕಳು ಅಲ್ಲಿ ಓದಕ್ಕಂಥ ವಿಶೇಷ ಅಲ್ಲಿ ಓದಂಥವರು ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿದ್ದಾರೆ. ಆದರೆ ಯಾಕೆ ಸರ್ಕಾರ ಈ ಕ್ರಮ ತಗೊಳ್ತಾ ಇದೆ? ಸದ್ದಿಲ್ಲದೆ ಸರ್ಕಾರಿ ಶಾಲೆಗಳನ್ನು ಮುಚ್ಚೋ ಕ್ರಮವನ್ನು ಮಾಡ್ತಾ ಇದೆಯಾ ಅನ್ನುವಂಥ ಒಂದು ಗುಮಾನಿ ವ್ಯಕ್ತವಾಗ್ತದೆ. ಏನಂದರೆ ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿ ಮಾಡಬೇಕಾದಂಥ ಸರ್ಕಾರ ಅದನ್ನು ಬಿಟ್ಟು ಮಿಕ್ಕಿದೆಲ್ಲ ಕೆಲಸಗಳನ್ನು ಮಾಡ್ತಾ ಇದೆಯಾ? ಅಲ್ಲಿ ಬಡವಂಥ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣ ಏನು ಸೌಕರ್ಯಗಳಿದೆಯೋ, ಅಲ್ಲಿ ಏನು ಹೊಸದಾಗಿ ಏನು ತಂತ್ರಜ್ಞಾನ ತರ್ಬೋದು, ಆ ವಿದ್ಯಾರ್ಥಿಗಳನ್ನು ಹೇಗೆ ಸರ್ಕಾರಿ ಶಾಲೆಗಳನ್ನು ಮಕ್ಕಳನ್ನು ಉಳಿಸ್ಕೋಬೇಕು, ಯಾಕಂದರೆ ಸರಿಯಾದ ಸರ್ಕಾರಿ ಶಾಲೆಯಲ್ಲಿ ಸರಿಯಾದ ಶಿಕ್ಷಣ ಸಿಗ್ತಾ ಇಲ್ಲ ಅನ್ನುವ ಒಂದು ಕಾರಣದಿಂದಾಗಿ ಎಲ್ಲ ಕೆಲವು ಪೋಷಕರು ಏನಂದರೆ ಖಾಸಗಿ ಶಾಲೆಗಳ ಮೊರೆ ಹೋಗ್ತಾ ಇದ್ದಾರೆ. ಆದರೆ ಅಂತೆಲ್ಲ ಮನೆಗಂಡು ಸರ್ಕಾರ KPS ಅನ್ನುವಂತಹ ಒಂದು ಏನು ತರೋದಕ್ಕೆ ಹೊಡ್ತಾ ಇದೆ, ದಯವಿಟ್ಟು ಅದನ್ನು ನಿಲ್ಲಿಸಬೇಕು ಅಂತ ಕೆಲವು ಹಿರಿಯ ಜೀವಿಗಳು ಮಾಧ್ಯಮಗಳಲ್ಲಿ, ಪತ್ರಿಕಾ ಮಾಧ್ಯಮ, ವಿಶೇಷವಾಗಿ ಪತ್ರಿಕಾ ಮಾಧ್ಯಮದಲ್ಲಿ ಕೆಲವು ಪ್ರಕಟಣೆಗಳನ್ನು ನೋಡಿದೆ. ಕೆಲವು ವಿದ್ಯಾರ್ಥಿ ಸಂಘಟನೆಗಳು ಕೂಡ ಇದನ್ನು ಬೇಡ ಅಂತ ವಿರೋಧ ವ್ಯಕ್ತಪಡಿಸ್ತಾ ಇದೆ. ಕಾರಣ ಇಷ್ಟೇ, ಯಾಕಂದರೆ ಇರುವಂಥ ಅಲ್ಲಿ ಸ್ಥಳೀಯವಾಗಿ ಇರ್ತಕ್ಕಂಥ ಶಾಲೆಗಳನ್ನು ಮುಚ್ಚಿ ಏನು ಮಾಡೋಕ್ಕೆ ಹೊರಟಿದೆ. ಅಲ್ಲಿ ಮಾನ್ಯ ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪನವರು ಹೇಳ್ತಾರೆ, ನಮ್ಮ ರಕ್ತದಲ್ಲೇ ಕನ್ನಡ ಇದೆ ಸ್ವಾಮಿ, ಇಲ್ಲ ಅಂತ ಯಾರೂ ಹೇಳ್ತಾ ಇಲ್ಲ ಮಾನ್ಯ ಸಚಿವರೇ. ಆದರೆ ನೀವು ಕನ್ನಡ ಇದೆ ಅನ್ನೋ ಕಾರಣಕ್ಕೋಸ್ಕರ ನೀವು ಕನ್ನಡ ಶಾಲೆಗಳನ್ನು ಸದ್ದಿಲ್ಲದೆ ಮುಚ್ತಾ ಇದ್ದೀರ. ಅಭಿವೃದ್ಧಿ ಮಾಡ್ಬೋದಲ್ವ? ಯಾವುದೋ ಮದ್ರಾಸಗಳ ಅಭಿವೃದ್ಧಿಗೆ 300-400 ಕೋಟಿ ಕೊಡ್ತಾ ಇದ್ದೀರಾ. ಏಕೆ ಈ ಪ್ರಾಥಮಿಕ ಶಾಲೆಗಳಲ್ಲಿ ಅದು ಹೊರಗಡೆಯಿಂದ ಏನು ನಿಮ್ಮ ADB ಬ್ಯಾಂಕ್ ಅಂತ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕಿಂದ 2,000 ಕೋಟಿ ಸಾಲ ತಗೊಂಡು ಮಾಡೋಕ್ಕೆ ಹೊರಟಿದ್ದೀರಾ ಅನ್ನೋ ಒಂದು ವಿಚಾರ ಕೇಳ್ಪಟ್ಟಾಗ ತುಂಬ ಬೇಜಾರಾಯಿತು. ಅಂದರೆ ನೀವು ಹೊರಗಡೆಯಿಂದ ನಾವು ಕಟ್ತಾ ಇರುವಂಥ ತೆರಿಗೆ ದುಡ್ಡು ಸಾಲದಾನೆ ಹೊರಗಡೆಯಿಂದ ತಂದು ನೀವು 2,000 ಕೋಟಿಗಳನ್ನು ತಂದು ಡೆವಲಪ್ ಮಾಡುವಂಥದ್ದು ಏನಿದೆ, ದಯವಿಟ್ಟು ನಿಮ್ಮಲ್ಲಿ ಕೇಳಿಕೊಳ್ಳೋದಕ್ಕೆ ಕೈ ಮುಗಿದು ಕೇಳ್ಕೊಡ್ತೀವಿ. ಯಾಕಂದರೆ ಜನ ಎಚ್ಚೆತ್ಕೋಬೇಕು ಮುಖ್ಯವಾಗಿ. ಯಾಕಂದರೆ ಇದೆಲ್ಲೂ ಪ್ರಚಾರ ಸಿಗ್ತಾ ಇಲ್ಲ ಅಂತ ಅನ್ಕೋತೀನಿ. ಯಾಕಂದರೆ KPS ಸ್ಕೂಲ್ ಅನ್ನೋದ್ರ ಜೊತೆಗೆ ಮ್ಯಾಗ್ನೆಟ್ ಅನ್ನುವಂಥ ಒಂದು ವಿಶೇಷ ಅರ್ಥವನ್ನು ಒಳಪಡಿಸಿದ್ದಾರೆ. ಸರ್ಕಾರಕ್ಕೆ ಕೇಳುವಂಥದ್ದು, ದಯವಿಟ್ಟು ಸರ್ಕಾರಕ್ಕೆ ಕೇಳಬೇಕು, ನಾವುಗಳೇ ಪ್ರಶ್ನಿಸಬೇಕು ಸಾಮಾನ್ಯ ಜನಗಳು. ಯಾಕಂದರೆ ಸದ್ದಿಲ್ಲದ ಸರ್ಕಾರಿ ಶಾಲೆಗಳನ್ನು ಮುಚ್ಚುವಂಥ ಒಂದು ಕಾರ್ಯವನ್ನು ಸರ್ಕಾರ ಮಾಡ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ದಯವಿಟ್ಟು ಅದು ನಿಲ್ಲಿಸಿ. ಯಾಕಂದರೆ ಸ್ಥಳೀಯವಾಗಿ ಇರ್ತಾರೆ ಕೆಲವು, ಅವರಲ್ಲೇ ಅವ್ರ ಶಿಕ್ಷಣವನ್ನು ಪಡೆಯೋದು ಹೇಗಿರ್ತದೆ, ಅದು ಬಿಟ್ಟು 5-6 ಕಿಲೋಮೀಟ್ರು ದೂರ ಬಂದು ಎಲ್ಲ ಮಕ್ಕಳು ಹೇಗೆ ಕಲಿತಾರೆ ಯೋಚನೆ ಮಾಡಿ. ದಯವಿಟ್ಟು ಅಲ್ಲಿರ್ತಕ್ಕಂಥ ಏನು ಶೌಚಾಲಯದ ವ್ಯವಸ್ಥೆ ಇರ್ಬೋದು, ಉತ್ತಮ ಶಿಕ್ಷಣ ಇರ್ಬೋದು, ಸರಿಯಾದ ಕಟ್ಟಡದ ವ್ಯವಸ್ಥೆಗಳನ್ನು ದಯವಿಟ್ಟು ಮಾಡಿಕೊಡಿ. ಅದು ಬಿಟ್ಟುಬಿಟ್ಟು ಈ ಥರ ಸಾವಿರಾರು ಕೋಟಿಗಳನ್ನು ಸಾಲ ಹೊರಿಸುವಂಥ ಕೆಲಸಗಳನ್ನು ದಯವಿಟ್ಟು ನಮ್ಮೊಬ್ಬರ ಮೇಲಿಲ್ಲ, ಸಾಮಾನ್ಯ ಜನರ ಎಲ್ಲರ ಮೇಲೂ ಅಂತ ನಮ್ಮ ರಾಜ್ಯದ ಜನಗಳ ಮೇಲೆ 2,000 ಕೋಟಿ ಸಾಲದ ಹೊರೆ ಹೆಚ್ಚುವರಿ ಆಗ್ತದೆ. ಯಾಕಂದರೆ ಈ ಹೆಸರಲ್ಲಿ ಸಾಲ ತಗೋತಾ ಇದ್ದಾರೆ. ಅದರಲ್ಲಿ ದಯವಿಟ್ಟು ಇದನ್ನು ನಿಲ್ಲಿಸಬೇಕು, ಸರ್ಕಾರಿ ಶಾಲೆಗಳನ್ನು ಉಳಿಸಬೇಕು. ಅನೇಕ ಸಂಘಟನೆಗಳು, ವಿದ್ಯಾರ್ಥಿ ಸಂಘಟನೆಗಳು ಕೂಡ ಇದನ್ನು ಪ್ರತಿಭಟನೆಯನ್ನು ಮಾಡಿದ್ವಿ. ಯಾಕೆ ಇಂಥ ನಿರ್ಧಾರ ತಗೊಂಡಿದೆ ಗೊತ್ತಿಲ್ಲ. ದಯವಿಟ್ಟು ಇದನ್ನು ಒಂದು ಏನು ಗಂಭೀರವಾಗಿ ಪರಿಗಣಿಸಿ ಇರ್ತಕ್ಕಂಥ ಜನರ ದಯವಿಟ್ಟು ಅವ್ರ ಭಾವನೆಗಳಿಗೆ ಬೆಲೆ ಕೊಡಿ. ಉನ್ನತ ಶಿಕ್ಷಣ ಕೊಡೋದ್ರ ಕಡೆ ಶೌಚಾಲಯ ಇರ್ಬೋದು, ಉತ್ತಮ ಶಿಕ್ಷಕರನ್ನು ಹಾಕೋದಕ್ಕೆ ಕೆಲವು ಶಿಕ್ಷಕರ ನೇಮಕಾತಿ ಆಗಿಲ್ಲ, ಅದ್ರ ಕಡೆ ದಯವಿಟ್ಟು ಗಮನ ಕೊಟ್ಟು ನಮ್ಮ ಏನು ಸರ್ಕಾರಿ ಶಾಲೆ ಇದೆಯೋ ಅದನ್ನು ಉಳಿಸ್ಕೊಡಿ ಅಂತ ನಮ್ಮ ಸಚಿವರುಗಳಲ್ಲಿ ಮನವಿ ಮಾಡ್ತೀನಿ.